ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೈನಾಪಲ್ ರಸಂ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಪೈನಾಪಲ್ನಲ್ಲಿ ಹೇರಳವಾಗಿ ವಿಟಮಿನ್ಸ್ ಇದೆ. ರಸಂ ಅಥವಾ ಸಾರು ಮಾಡೋದಕ್ಕೆ ಬೇಳೆಯನ್ನು ಬಳಸೋದ್ರಿಂದ ಪ್ರೋಟೀನ್ ಸಹ ಸಿಗತ್ತೆ. ಆದ್ರಿಂದಲೇ ಹೆಲ್ದಿ ಹಾಗೂ ಟೇಸ್ಟಿಯಾಗಿರುವಂತಹ ರಸಂ ರೆಸಿಪಿ ಇದು. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಅನನಾಸು ಹೋಳುಗಳನ್ನು ಹಾಕಿ ನೀರನ್ನು ಬಳಸದೆ ನೈಸ್ ಆಗಿ ರುಬ್ಕೊಳ್ಬೇಕು. ಆಗ ನೋಡಿ ಈ ರೀತಿಯಲ್ಲಿ ಪೈನಾಪಲ್ ಪೇಸ್ಟ್ ಸಿಗತ್ತೆ. ಅದನ್ನು ಸಾರು ಮಾಡುವಂತಹ ಪಾತ್ರೆಗೆ ವರ್ಗಾಯಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ತುಂಡು ಬೆಲ್ಲ, 4 ರಿಂದ 5 ಅಥವಾ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1/4 ಚಮಚ ಅರಶಿನ ಪುಡಿ, 1 ದಂಟು ಕರಿಬೇವಿನ ಎಲೆ ಹಾಕಿ ನಾನಿಲ್ಲಿ 1/4 ಕಪ್ನಷ್ಟು ತೊಗರಿ ಬೇಳೆಯನ್ನು ಬೇಯಿಸಿ ಈ ರೀತಿಯಲ್ಲಿ ಪೇಸ್ಟ್ ಮಾಡಿದ್ದೇನೆ. ಅದನ್ನು ಹಾಕ್ತಾ ಇದ್ದೇನೆ. ಬೇಳೆಯನ್ನು ಮೆತ್ತಗೆ ಬೇಯಿಸಿ ಹಾಕಿ ನಂತರ 1/4 ಲೀಟರ್ ನೀರನ್ನು ಸೇರಿಸಿ ಸಾರಿನ ಹದವನ್ನು ಸರಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಡಿ. ಮಧ್ಯದಲ್ಲಿ ಅನನಾಸಿನ ಹೋಳುಗಳು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಾಗತ್ತೆ. ಹಾಗಾಗಿ 5 ಚಮಚದಷ್ಟು ಪೈನಾಪಲ್ ಹೋಳನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಸಾರನ್ನು ಕುದಿಯೋದಕ್ಕೆ ಬಿಡಿ. ಸಾರು ಇವಾಗ ಕುದಿಯೋದಕ್ಕೆ ಶುರುವಾಯಿತು. 5 ನಿಮಿಷ ಚೆನ್ನಾಗಿ ಕುದಿಸಿ. ಸಾರು ಕುದಿಸಿದಷ್ಟು ರುಚಿಯೂ ಸಹ ಜಾಸ್ತಿ ಆಗತ್ತೆ. 5 ನಿಮಿಷ ಸಾರನ್ನು ನಿಧಾನ ಉರಿಯಲ್ಲಿ ನಾನು ಕುದಿಸ್ಕೊಂಡಾಯಿತು. ಇನ್ನು ಒಗ್ಗರಣೆ ಸೌಟಿಗೆ 1 ಚಮಚ ತುಪ್ಪ ಹಾಕಿ, 1/2 ಚಮಚ ಸಾಸಿವೆ, 1 ಒಣಮೆಣಸು ಹಾಕಿ ಸಾಸಿವೆ ಸಿಡಿಯೋದಕ್ಕೆ ಶುರುವಾದಾಗ 1/4 ಚಮಚ ಜೀರಿಗೆ, ಚಿಟಿಕೆ ಇಂಗು, 1 ದಂಟು ಕರಿಬೇವಿನ ಎಲೆಯನ್ನು ಹಾಕಿ ಒಗ್ಗರಣೆಯನ್ನು ಸಾರಿಗೆ ಹಾಕಿ ನಂತರ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪೈನಾಪಲ್ನಲ್ಲಿ ಎಷ್ಟರ ಮಟ್ಟಿಗೆ ಹುಳಿ ಇದೆ ಅಂತ ನೋಡಿ ನಿಂಬೆ ರಸವನ್ನು ಸೇರಿಸಬೇಕು. ನಾನಿಲ್ಲಿ 1 ಚಮಚ ನಿಂಬೆ ರಸ ಹಾಕ್ಕೊಂಡೆ. ಇವಾಗ ರುಚಿಯಾಗಿರುವಂತಹ ಅನನಾಸಿನಿಂದ ಮಾಡಿರುವ ರಸಂ ಅಥವಾ ಸಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನದೊಂದಿಗೆ ಬಿಸಿ ಬಿಸಿಯಾಗಿರುವಂತಹ ಸಾರು ಹಾಕಿ ಊಟ ಮಾಡಿದ್ರೆ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ. ಖಂಡಿತವಾಗಿಯೂ ರೆಸಿಪಿಯನ್ನು ಟ್ರೈ ಮಾಡಿ ಫೀಡ್ಬ್ಯಾಕ್ ಅನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.